ಕನ್ನಡ ಭಾಷೆಗೆ ಮೊದಲು ಆಶ್ರಯವನ್ನು ಕೊಟ್ಟಂಥವರು ಗಂಗರು. ಕದಂಬರು ಅಂತಲೂ ಕೂಡ ಎಲ್ಲೋದ್ರೂ ನಮಗೆ ಕದಂಬರು ಗಂಗರು ಅಂತೇಳಿ ಕದಂಬರ ಬಗ್ಗೆ ಹೆಚ್ಚು ಸಂಶೋಧನೆಗಳೇ ಹೆಚ್ಚು ಜನ ಮಾಡಿರೋದ್ರಿಂದ ಅದೇ ಹೆಚ್ಚು ಶಬ್ದ ಆಗ್ಬಿಟ್ಟಿದೆ. ಗಂಗರ ಬಗ್ಗೆ ಹೆಚ್ಚು ಸಂಶೋಧನೆಗಳಾಗಿಲ್ಲ, ಸತ್ಯವನ್ನು ಹೊರಗಡೆ ಹೇಳೋಕ್ಕಾಗಿಲ್ಲ. ಹೀಗಾಗಿ ಇದೆಲ್ಲ ಮುಚ್ಚೋಗ್ಬಿಟ್ಟಿದೆ. ಕನ್ನಡ ಭಾಷೆ 654 ವರ್ಷ ಏನು ಗಂಗರು ಆಳ್ವಿಕೆ ಮಾಡಿದ್ರೋ, ಪ್ರಾರಂಭದಿಂದ ಕೊನೆಯವರೆಗೆ ಅವರ ಆಡಳಿತ ಭಾಷೆ ಕನ್ನಡವಾಗಿತ್ತು. ಒಂದು ದೇಶದ ಸುದೀರ್ಘವಾದ ಆಡಳಿತ ಭಾಷೆ ಕನ್ನಡ ಆಗಿತ್ತು ಅಂದರೆ ಅದು ಗಂಗರ ಕಾಲದಲ್ಲಿ ಮಾತ್ರ, ಅಥವಾ ಕನ್ನಡ ಭಾಷೆಗೆ ಮಾತ್ರ ಅರ್ಹತೆ ಇತ್ತು. ಒಂದು ರಾಜ್ಯದ 650 ವರ್ಷಗಳ ಕಾಲ ಆಡಳಿತ ಭಾಷೆ ಆಗಿತ್ತು ಅನ್ನೋದು ಕನ್ನಡಕ್ಕೆ ಮಾತ್ರ ಸಲ್ಲುತ್ತೆ. ಆ ಗೌರವವನ್ನು ತಂದು ಕೊಟ್ಟಂಥವರು ಕನ್ನಡದ ಮನೆತನವಾದಂಥ ಗಂಗರು. ಮತ್ತು ಇವ್ರ ಕಾಲದಲ್ಲಿ, ಗಂಗರ ಕಾಲದಲ್ಲಿ ಕವಿರಾಜ ಮಾರ್ಗವನ್ನು ನಾವು ಉಲ್ಲೇಖ ಮಾಡಿದ್ರೆ, ರಾಷ್ಟ್ರಕೂಟರ ಕವಿರಾಜ ಮಾರ್ಗದ ಕೃತಿಯ ಪ್ರಕಾರ ಕನ್ನಡದ ಮೊದಲನೇ ಸಾಹಿತಿ ದುರ್ವಿನೀತ ಆಗ್ತಾನೆ. ದುರ್ವಿನೀತ ಬಂದು ಕನ್ನಡ ತಲಕಾಡು ಗಂಗರ ದೊರೆ. ಅವನು ಸಂಸ್ಕೃತ ಮತ್ತು ಪ್ರಾಕೃತ ಆ ಕಾಲಘಟ್ಟದಲ್ಲಿ, ದುರ್ವಿನೀತನ ಕಾಲಘಟ್ಟದಲ್ಲಿ ಅಂದರೆ 5-6ನೇ ಶತಮಾನದ ಕಾಲಘಟ್ಟದಲ್ಲಿ ಇಲ್ಲಿನ ಸಾಹಿತಿಗಳ ಅಥವಾ ವಿದ್ವಾಂಸರ ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡ್ತಿದ್ರು. ಕನ್ನಡದಲ್ಲಿ ಮಾಡ್ತಾ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಕನ್ನಡದಲ್ಲೂ ಮಾಡಬಹುದು ಅಂಥೇಳಿ ಇದನ್ನು ತೋರಿಸಿದಂಥವನು ತಲಕಾಡು ಗಂಗರ ದೊರೆ ದುರ್ವಿನೀತ.